ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಅಂದ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ನಾನೇನು ತಿಳಿಸ್ಕೊಡ್ತೀನಪ್ಪ ಅಂದರೆ, ವಿಡಿಯೋ ಮಾಡಿರ್ತೀರಾ, ತಮ್ಮನೆಲ್ಲ ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ತಮ್ಮನೆಲ್ಲ ಹೇಗೆ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತೀನಿ. ನೀವು ಹೊಸಬ್ರಾಗಿದ್ದರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದೇ ಜಗ್ಗಿ ಜನ ನೋಡ್ತಾ ಇದ್ದೀರಾ, ನನಗೆ ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ಮಾಡಿಬಿಟ್ಟು ತಮ್ಮನೇಲಿ ಮಾತ್ರ ಫುಲ್ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋಗೆ ಫುಲ್ ತಮ್ಮನೇಲಿ ಬೇಕಾಗಿರುತ್ತೆ. ಹಾಗಾಗಿ ನೀವು ತಮ್ಮನೇಲಿ ಎಡಿಟ್ ಮಾಡೋದು ಹೇಳ್ಕೊಡ್ತೀನಿ. ಮತ್ತು ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಫೋನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಹಾಗೆ ಪಿಕ್ಸರ್ ಲ್ಯಾಬ್ ಹಾಗಾಗಿ ಫಸ್ಟು ಪಿಕ್ಸರ್ ಲ್ಯಾಬ್ ಫೋನಲ್ಲಿ ಇರಬೇಕಾಗುತ್ತೆ. ನಾನು ಪಿಕ್ಸರ್ ಲ್ಯಾಬಲ್ಲಿ ಓಪನ್ ಮಾಡುತ್ತೀನಿ. ಪಿಕ್ಸರ್ ಲ್ಯಾಬ್ ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಫಸ್ಟ್ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಂತರ ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ತಮ್ಮನೇಲಿ ಯೂಟ್ಯೂಬ್ ತಮ್ಮನೇಲಿ ಅಂತ ಇರುತ್ತೆ ನೋಡಿ, ಅದನ್ನು ಕೊಡಿ. ನಂತರ ಬ್ಯಾಕ್ಗ್ರೌಂಡ್ ಕಲರ್ ಚೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ಲ್ಯಾಕ್ ಚೂಸ್ ಮಾಡ್ಕೊಂಡಿದ್ದೀನಿ. ನಂತರ ಫಸ್ಟ್ ಇಲ್ಲಿ ನಾನು ಇಮೇಜನ್ನು ಹಾಕ್ಕೊಳ್ತೀನಿ. ಇಮೇಜಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿದ್ದೀನಿ ಆಗಲೇ. ಬ್ಲ್ಯಾಕ್ ಲೈಟಿಂಗ್ ಇಮೇಜ್ ಇದು, ಹಾಗಾಗಿ ಸ್ವಲ್ಪ ಬೇಸ್ ಕಾಣಲಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅದನ್ನು ಕಲರ್ ರೇಟಿಂಗ್ ಮಾಡೋಣ. ಕಲರ್ ರೇಟಿಂಗ್ ಬೇಡ ಬಿಡಿ, ಅದನ್ನು ಕಾಪಿ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ಮ್ಯಾಗೆ ಹೇಗೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅದೇ ಥರ ಕೆಳಗಡೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ನನ್ನ ಇಮೇಜನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದೇ ಥರ ಮಾಡ್ಬೋದು, ಆದರೆ ಒಬ್ಬರು ಮಾಡಿದ್ರೆ ಕಾಪಿ ಚೀಟಿ ಆದಂಗೆ ಆಗುತ್ತೆ ಅಲ್ವಾ. ಹಾಗೆ ಪರ್ಫೆಕ್ಟ್ ಜಾಗದಲ್ಲಿ ಒಂದು ಸೈಡ್ ಹಾಕ್ಕೊಂಡಿದ್ದೀನಿ ನಾನು. ನಂತರ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಟೆಕ್ಸ್ಟ್ ಮಾಡ್ತೀನಿ, ಯೂಟ್ಯೂಬ್ ಅಂತ ಕೊಡ್ತಾನೆ. ಇಲ್ಲಿ ಕ್ಯಾಪಿಟಲ್ ಬೇಕಾದರೆ ಕ್ಯಾಪಿಟಲ್ ಸೆಲೆಕ್ಟ್ ಮಾಡ್ಕೋಬೋದು. ಪರ್ಫೆಕ್ಟ್ ಫಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದನ್ನು ಕ್ಯಾಪಿಟಲ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಪಕ್ಕಲಿ ನಲ್ಲಿ ಅಂತ ಹಾಕ್ತೀನಿ. ನಲ್ಲಿ ಯೂಟ್ಯೂಬ್ನಲ್ಲಿ ಇದಕ್ಕೆ ಫಾಂಟ್ನ ಆ್ಯಡ್ ಮಾಡ್ತೀನಿ. ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಫಾಂಟ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಯೂಟ್ಯೂಬ್ನಲ್ಲಿ ಅಂತ ಕ್ಲಿಕ್ ಮಾಡಿದೆ. ನಂತರ ಇನ್ನೊಂದು ಟೆಕ್ಸ್ಟ್ ತಗೊಳ್ತಾ ಇದ್ದೀನಿ. ಇಲ್ಲಿ ಥಂಬ್ನೇಲ್ ಕ್ರಿಯೇಟ್ ಅಂತ ಟೈಪ್ ಮಾಡಿದ್ದೀನಿ. ಇಲ್ಲಿ ಕ್ಯಾಪಿಟಲ್ ಮಾಡಿದ್ದೀನಿ ನಾನು. ಕ್ಯಾಪಿಟಲ್ ಮಾಡಿಕೊಂಡು ನಂತರ ಓಕೆ ಕೊಟ್ಕೊಂಡು ನಂತರ ಇಲ್ಲಿ ಫಾಂಟ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಫಾಂಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಬ್ಯಾಕ್ ಗ್ರೌಂಡ್ ಅದಕ್ಕೆ ಹಾಕೊಳ್ಳೋಣ. ಇದಕ್ಕೆ ಪಿಂಕ್ ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಕಲರ್ ಆದರೂ ಯೂಸ್ ಮಾಡ್ಕೋಬೋದು. ನನಗೆ ಪಿಂಕ್ ಚೆನ್ನಾಗಿ ಕಾಣ್ತಾ ಇದೆ, ಹಾಗಾಗಿ ಪಿಂಕ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಇನ್ನೊಂದು ಟೆಕ್ಸ್ಟ್ ತಗೊತಾ ಇದ್ದೀನಿ. ಇದರಲ್ಲಿ ಕನ್ನಡ ಮಾಡುವುದು ಹೇಗೆ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ನಂತರ ಡಾಟ್ ಇಟ್ಕೊಂಡು ಭಾವಸೂಚಕ ಚಿಹ್ನೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಫಾಂಟ್ ಹಾಕ್ಕೊಳ್ಳೋಣ. ಇದನ್ನು ಯೂಟ್ಯೂಬ್ಗೆ ಅಂತ ಸರ್ಚ್ ಮಾಡ್ಕೊಳ್ತೀನಿ. ಯೂಟ್ಯೂಬ್ಗೆ ಮಾಡುವುದು, ಇದಕ್ಕೆ ಫಾಂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು
ಈ ಫಾಂಟ್ ಚೆನ್ನಾಗಿದೆ. ಈ ಫಾಂಟ್ನ ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಕಲರ್ ರೇಟಿಂಗ್ ಮಾಡ್ತೀನಿ. ನಾನು ಇಲ್ಲಿ ರೆಡ್ ಆ್ಯಂಡ್ ಯೆಲ್ಲೋ ಕಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನಂತರ ಆ್ಯಡ್ ಇಮೇಜ್ ಫ್ರಮ್ ಗ್ಯಾಲರಿ ಅಂತಿದೆ ನೋಡಿ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾನೊಂದು ತಮ್ನೆಲ್ನ ತಗೊಂಡಿದ್ದೀನಿ. ನೀವು ಯಾವ ತಮ್ನೆಲ್ನ ತಗೋಬೇಕು, ನಾನಿಲ್ಲಿ ಎಕ್ಸಾಂಪಲ್ಗಾಗಿ ತಗೊಂಡಿದ್ದೀನಿ. ಇದಕ್ಕೆ ಸೈಜ್ನ ಸೈಜ್ ಇಷ್ಟೇ ಇರಲಿ, ಚೆನ್ನಾಗಿ ಕಾಣಲ್ಲ. ಜಾಸ್ತಿ ಸೈಜ್ ಮಾಡಿದ್ರೆ ಇದಕ್ಕೆ ಬಾರ್ಡರ್ ಕೊಡೋಣ. ಬಾರ್ಡರ್ ಚೆನ್ನಾಗಿ ಕಾಣಲ್ಲ. ಇದಕ್ಕೆ ನೋಡೋಣ, ಇಲ್ಲಿ ಕರೆಕ್ಟ್ ಐತೆ ಸೈಜ್ ಏನು, ಇನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಬ್ಯಾಕ್ಗ್ರೌಂಡ್ ಬಾರ್ಡರ್ ಕೊಟ್ಟಿದ್ದೀನಿ, ವೈಟ್ ಬಾರ್ಡರು. ನಂತರ ನಿಮ್ಮದು ಇಮೇಜ್ ಇರುತ್ತೆ ನೋಡಿ, ಕ್ಲಿಕ್ ಮಾಡಿಕೊಂಡು ಬಾರ್ಡರ್ ಕೊಡಿ. ಅದಕ್ಕೆ ನಾನಿಲ್ಲಿ ಬಾರ್ಡರ್ ಕೊಟ್ಟಿದ್ದೀನಿ ನನ್ನ ಇಮೇಜಿಗೆ. ಇಷ್ಟೇ ನೋಡಿ ಗೈಸ್ ಮಾಡುವುದು. ಇದು ಈಸಿ ಇದೆಯಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಮರಿಬೇಡಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.